ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ಹೆಚ್ಚುತ್ತಾ ಇರುವಂತಹ ನಡುವೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇರಾನ್ ವಿರುದ್ಧದ ದಾಳಿಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವಂತಹ ಟ್ರಂಪ್ ರಾಜತಾಂತ್ರಿಕ ಮಾತುಕತೆಗೆ ಮತ್ತೊಂದು ಅವಕಾಶವನ್ನು ನೀಡಿದ್ದಾರೆ. ತಮ್ಮ ಟ್ರೂತ್ ಸೋಷಿಯಲ್ ಪೋಸ್ಟ್ ನಲ್ಲಿ ಈಗ ಟ್ರಂಪ್ ಆಸಿಮ್ ಮುನೀರ್ ಮತ್ತು ಶೆಹಬಾಜ್ ಶರೀಫ್ ಅಮೆರಿಕವನ್ನ ಸಂಪರ್ಕಿಸಿ ಮಾತುಕತೆಗೆ ಹೆಚ್ಚಿನ ಸಮಯವನ್ನ ಕೋರಿದ್ದಾರೆ ಅಂತ ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇರಾನ್ ನಾಯಕರು ಏಕೀಕೃತ ಪ್ರಸ್ತಾಪ ಮಂಡಿಸುವವರೆಗೆ ಈಗ ದಾಳಿಯನ್ನ ಮುಂದೂಡಬೇಕು ಅಂತ ಪಾಕಿಸ್ತಾನ್ ಮನವಿ ಮಾಡಿದೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಜಾಗತಿಕ ತೈಲ ಸಾಗಣೆಗೆ ಪ್ರಮುಖವಾದಂತಹ ಹಾರ್ಮೋಜ್ ಜಲಸಂಧಿಯ ವಿಚಾರದಲ್ಲೂ ಕೂಡ ಟ್ರಂಪ್ ಕಠಿಣ ನಿಲುವನ್ನ ತಳೆದಿದ್ದಾರೆ. ಅಮೆರಿಕದ ನೌಕಾಪಡೆ ಈ ಮಾರ್ಗದ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣವನ್ನ ಹೇರಿರೋದ್ರಿಂದ ಈಗ ಇರಾನ್ ಆರ್ಥಿಕ ಒತ್ತಡಕ್ಕೆ ಸಿಲುಕಿದೆ ಅಂತ ಅವರು ಹೇಳಿದ್ದಾರೆ. 2 ವಾರಗಳ ಮೊದಲ ಹಂತದ ಕದನ ವಿರಾಮ ಬುಧವಾರಕ್ಕೆ ಅಂತ್ಯಗೊಂಡಿದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಿಂದ ಟ್ರಂಪ್ ತಮ್ಮ ನಿಲುವನ್ನ ಬದಲಿಸಿಕೊಂಡಿದ್ದಾರೆ. ಆದರೆ ಅಗತ್ಯವಾದರೆ ಈಗ ಯಾವುದೇ ಕ್ಷಣದಲ್ಲಿ ಕೂಡ ದಾಳಿ ನಡೆಸೋಕೆ ಅಮೆರಿಕ ಸೇನೆ ಸಜ್ಜಾಗಿರಬೇಕು ಅಂತ ಅವರು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಇರಾನ್ ನೀಡುವಂತಹ ಪ್ರಸ್ತಾಪದ ಮೇಲೆ ಮುಂದಿನ ಬೆಳವಣಿಗೆಗಳು ಅವಲಂಬಿತವಾಗಿದ್ದು, ಒಪ್ಪಂದವಾಗದೆ ಹೋದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗಬಹುದು ಅನ್ನೋ ಎಚ್ಚರಿಕೆಯನ್ನ ಕೂಡ ಟ್ರಂಪ್ ನೀಡಿದ್ದಾರೆ.